ನೀವು ಹಣ ಕಟ್ಟಿದ್ದಷ್ಟೇ ಮಾತ್ರ ಇನ್ನು ಮುಂದೆ ಕರೆಂಟ್ ಸಪ್ಲೈ ಆಗತ್ತಂತೆ. ಮೊಬೈಲ್ ರೀಚಾರ್ಜ್ ನಂತೆ ಇನ್ನು ಮುಂದೆ ಬೆಸ್ಕಾಂ ರೀಚಾರ್ಜ್ ಕೂಡ ಮಾಡಬೇಕು. ಬೆಂಗಳೂರಿನಲ್ಲಿ ಬೆಸ್ಕಾಂನಿಂದ ಡಿಜಿಟಲ್ ಕಾರ್ಡ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಹಣ ಕಟ್ಟಿದ್ರಷ್ಟೇ ಮಾತ್ರ ಇನ್ನು ಮೇಲೆ ಕರೆಂಟ್ ಸಪ್ಲೈ. ಅಂದ್ರೆ ಮಾಮೂಲಿ ಹಳೆ ಮನೆ ಅವರು ಹಾಕೋಬಹುದು, ಆಪ್ಷನಲ್ ಹೆಂಗೆ? ಇನ್ನು ನಾವು ನಮಗೆ KERC ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಇನ್ನೂ ಯೋಜನೆ ಆದೇಶಗಳು ಬರಬೇಕು. ಅದು ಮಾಡಬೇಕು ಅಂತಂದರೆ ಅದಕ್ಕೆ ಆದೇಶಗಳು ಇನ್ನೂ ಬಂದಿಲ್ಲ. ಅಂದರೆ ಈಗ ಪ್ರಾಯೋಗಿಕವಾಗಿ ಎಲ್ಲ ಆರಂಭ ಮಾಡಿದ್ದಾರೆ ಸರ್ ಬೆಸ್ಕಾಂ ಆ್ಯಪ್ನಲ್ಲಿ? ಪ್ರಾಯೋಗಿಕವಾಗಿ ಮಾಡಿದ್ವಿ. ಬೆಸ್ಕಾಂನಲ್ಲಿ ನಾವು ಪ್ರಾಯೋಗಿಕವಾಗಿ ಮಾಡಿದ್ವಿ. ಆಮೇಲೆ ಬೇರೆ 8 ರಾಜ್ಯಗಳಲ್ಲಿ ಈಗಾಗಲೇ ಚಾಲನೆಯಲ್ಲಿದೆ. ಅಂದರೆ KERC ಆರ್ಡರ್ ಪ್ರಕಾರ 8 ರಾಜ್ಯದಲ್ಲಿ ಇಲ್ಲ, KERC ಅಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಇದೆ, ಅದರ ಆದೇಶದ ಪ್ರಕಾರ 8 ರಾಜ್ಯಗಳಲ್ಲಿ ಈಗಾಗಲೇ ಎಲ್ಲ ಮೀಟರ್ಗಳನ್ನು ಚಾಲನೆ ಮಾಡಿ ಸುಸಜ್ಜಿತವಾಗಿ ನಡೀತಾ ಇದೆ. ಸರಿ, ಈ ತಕ್ಷಣ ಏಪ್ರಿಲಿಂದ ಈ ಕೆಲಸ ಶುರು ಮಾಡಬೇಕಂತ ನಮಗೆ ಆದೇಶ ಮಾಡಿದೆ. ಹೊಸ ಸ್ಥಾವರಗಳಿಗೆ ಮತ್ತು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳಿಗೆ ಏಪ್ರಿಲ್ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕೆಲಸನ ಇಮಿಡಿಯೇಟ್ಲಿ ಕೈಗೆತ್ತಿಕೊಳ್ಬೇಕು ಅಂತ ನಮಗೆ ಆದೇಶ ಇದೆ. ಈಗ ಹಂತ ಹಂತವಾಗಿ ಇಯರ್ ಆನ್ ಇಯರ್ ವರ್ಷದಿಂದ ವರ್ಷಕ್ಕೆ ನಾವು ಅದನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಹೊಸ ಕನೆಕ್ಷನ್ ಅಂತಂದರೆ ಈಗ ಎಲ್ಲರಿಗೂ ನಾವು ಹಾಕಲೇಬೇಕು. ಅದರಿಂದ ಅವ್ರಿಗೆ ಅನುಕೂಲಗಳು ಇರೋದ್ರಿಂದ ನಾವೇನು ಮಾಡ್ತೀವಿ, ಕನ್ಸ್ಯೂಮರ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ತಾವು ಕೇಳಿದ ಪ್ರಕಾರ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಕನ್ಸ್ಯೂಮರ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್ಗಳು ಮಾಡ್ತೀವಿ. ಅವರಿಗೆ ತಿಳಿಯಂಥ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೀವಿ. ಈಗ ನಾವು ಸ್ಮಾರ್ಟ್ ಮೀಟ್ರ್ ಕಮಿಷನ್ ಮಾಡೋಕ್ಕಿಂತ ಮುಂಚೆನೇ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಾವು ಯೋಜನೆ ಮಾಡ್ತೀವಿ. ಇವಾಗ ಗ್ರಾಹಕರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುವಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಿ, TV ಪ್ರೋಗ್ರಾಮ್ಗಳು ಕೊಡಿಸಿ, ಪೇಪರ್ ಆ್ಯಡ್ಗಳು ಕೊಡಿಸಿ, ನಂತರ ನಾವು ಸ್ಲಮ್ಗಳು ಮತ್ತೊಂದು ಎಲ್ಲ ಕಡೆಗೂ ಅವರಿಗೆ ಅನುಕೂಲ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದ್ದೀವಿ. ಅಂದರೆ ಮಾಮೂಲಿ ಹಳೆ ಮನೆ ಬೆಸ್ಕಾಂನಿಂದ ಬಂದಿರೋ ವರದಿ ಕೇಳಿದ್ರಿ, ಏನು ಹೇಳಿದ್ರು ಅಂತ. ಏನು ಮುಂದೆ ನೀವು ಫೋನ್ ರೀಚಾರ್ಜ್ ಎಲ್ಲ ಹೆಂಗೆ ಮಾಡ್ತೀರಾ ಅದೇ ಥರ ರೀಚಾರ್ಜ್ ಮಾಡಿದ್ರೆ ಮಾತ್ರ ಕರೆಂಟ್ ಸಪ್ಲೈ ಆಗುತ್ತೆ ಅಂತ. ಸೊ ಗ್ಯಾರಂಟಿ ಇದೆಯಲ್ಲ, ಗೃಹ ಜ್ಯೋತಿ ಇದೆ, ನಾವು ಫ್ರೀಯಾಗಿ ಯೂಸ್ ಮಾಡ್ತೀವಿ, ನಾವು ಯಾಕೆ ಬಿಲ್ ಕಟ್ಟಬೇಕು ಅಂತ. ಗ್ಯಾರಂಟಿ ಇರೋದು 200 ಯೂನಿಟ್ಗೆ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಬಳಸಿದ್ರೆ ಆ ಗ್ಯಾರಂಟಿನೇ ರದ್ದಾಗಿ ಹೋಗುತ್ತೆ. ಹೆಚ್ಚಾಗಿ ಬಳಸಲ್ಲ ಅಂತಲೇ 200 ಯೂನಿಟ್ನ ಫ್ರೀ ಕೊಟ್ಟಿದ್ದಾರೆ. ಸೊ ಅಂಥವ್ರು ಯಾರಾದರೂ ಇದ್ರೆ, ಯಾಕಂದ್ರೆ ಒಂದಷ್ಟು ಜನರಿಗೆ ಇದೆಲ್ಲ ಅಪ್ಲೈ ಆಗಲ್ಲ. 200 ಯೂನಿಟ್ಗಿಂತ ಮೇಲೆ ಯೂಸ್ ಮಾಡೋರೆಲ್ಲ ಪೇ ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಸೊ ಇನ್ನು ಮುಂದೆ ಡಿಜಿಟಲೀಕರಣಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ.